ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆ ದಿಂಡನ್ನ ಬಳಸೋದ್ರಿಂದ ನಮಗೆ ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ, ನಮ್ಮ ಆರೋಗ್ಯವನ್ನ ಹೇಗೆ ವೃದ್ಧಿಸಿಕೊಳ್ಳಬಹುದು ಇದರಿಂದ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಅನ್ನ ಕೂಡ ಫಾಲೋ ಮಾಡಿ. ಬಾಳೆ ಗಿಡ ಅಥವಾ ಬಾಳೆ ಮರದ ಕಾಂಡದ ಭಾಗ ಏನಿರುತ್ತೆ ಅದನ್ನ ನಾವು ಬಾಳೆ ದಿಂಡು ಅಂತ ಕರಿತೀವಿ. ಅದು ಹೊರಗಡೆದು ಎಲ್ಲ ತೆಗೆದು ಒಳಗಡೆಯಲ್ಲಿ ಮಿಡಲ್ ಅಲ್ಲಿ ಎಳೆಯದಾಗಿರೋದು ಇರುತ್ತೆ, ಅದನ್ನ ನಾವು ಬಳಸಬಹುದು. ತುಂಬಾನೇ ಔಷಧೀಯ ಗುಣಗಳು ಇರುತ್ತೆ ಇದರಲ್ಲಿ. ಇದರ ಬೆನಿಫಿಟ್ ಮೊದಲನೇದಾಗಿ ಹೇಳೋದಂತ ಹೇಳಿದ್ರೆ, ಜೀರ್ಣದ ಸಮಸ್ಯೆ ಇರೋರಿಗೆ ತುಂಬಾನೇ ಒಳ್ಳೆಯದು. ವಾರದಲ್ಲಿ ಒಂದ್ಸರಿ ಅಥವಾ ತಿಂಗಳಲ್ಲಿ 1-2 ಸಾರಿ ಕೂಡ ಇದನ್ನ ನಾವು ಬಳಸೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ. ಹಾಗೇನೆ ಜೀರ್ಣ ಶಕ್ತಿ ಜಾಸ್ತಿ ಆಗೋದಕ್ಕೆ ಕೂಡ ಇದು ತುಂಬಾನೇ ಸಹಾಯ ಮಾಡುತ್ತೆ. ಇನ್ನು ಮಲಬದ್ಧತೆ ಸಮಸ್ಯೆ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದು. ಇದರಲ್ಲಿ ನಮಗೆ ನಾರಿನಾಂಶ ಹೇರಳವಾಗಿ ಸಿಗೋದ್ರಿಂದ ಮಲಬದ್ಧತೆ ಸಮಸ್ಯೆನ ದೂರ ಇಡೋದಕ್ಕೆ ಕೂಡ ಇದು ತುಂಬಾ ಸಹಾಯ ಆಗುತ್ತೆ. ಇನ್ನು ಕಿಡ್ನಿ ಸ್ಟೋನ್ ಸಮಸ್ಯೆ ಇರೋರಿಗಂತೂ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬಹುದು. ಇವಾಗ್ಲೂ ಕೂಡ ಹಳ್ಳಿ ಕಡೆಯಲ್ಲಿ ತುಂಬಾ ಜನ ಬಾಳೆ ದಿಂಡಿನ ಜ್ಯೂಸ್ ಎಲ್ಲ ಮಾಡಿ ಕುಡಿತಾರೆ. ಕಿಡ್ನಿ ಸ್ಟೋನ್ ಅನ್ನ ಕರಗಿಸೋದಕ್ಕೆ ತುಂಬಾನೇ ಒಂದು ಪವರ್ಫುಲ್ ಮನೆಮದ್ದು ಇದು ಅಂತಾನೆ ಹೇಳ್ಬಹುದು. ಹಾಗೇನೆ ಯಾರಿಗೆ ಮೂತ್ರನಾಳದ ಸೋಂಕು ಸಮಸ್ಯೆ ಇರುತ್ತೆ ಅಂದ್ರೆ UTI ಸಮಸ್ಯೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಈ ಪ್ರಾಬ್ಲಮ್ ಇರೋರಿಗೆ ಕೂಡ ಬಾಳೆ ದಿಂಡು ತುಂಬಾನೇ ಒಳ್ಳೆಯದು. ಯಾವುದೇ ಅಡುಗೆಯಲ್ಲಾದ್ರೂ ಬಳಸಬಹುದು, ಇಲ್ಲ ಆದ್ರೆ ಅದನ್ನ ಜ್ಯೂಸ್ ರೂಪದಲ್ಲಿ ಕೂಡ ಬಳಸಬಹುದು. ಇನ್ನು ಇದರಲ್ಲಿ ಕಬ್ಬಿಣಾಂಶ ಹೇರಳವಾಗಿ ಇರುತ್ತೆ. ಇದರಿಂದಾಗಿ ಯಾರಿಗೆ ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ಇರುತ್ತೆ, ಹಾಗೇನೆ ರಕ್ತಹೀನತೆ ಸಮಸ್ಯೆ ಇರುತ್ತೆ, ಹಿಮೋಗ್ಲೋಬಿನ್ ಕೊರತೆ ಆಗಿರುತ್ತೆ, ಎಲ್ಲರಿಗೂ ಕೂಡ ಈ ಬಾಳೆ ದಿಂಡು ತುಂಬಾನೇ ಒಳ್ಳೆಯದು. ಕಬ್ಬಿಣಾಂಶ ಹೇರಳವಾಗಿ ಸಿಗೋದ್ರಿಂದ ದೇಹದಲ್ಲಿ ರಕ್ತ ಉತ್ಪಾದನೆ ಜಾಸ್ತಿ ಆಗೋದಕ್ಕೆ ಇದು ಸಹಾಯ ಆಗುತ್ತೆ. ಹಾಗಾಗಿ ರಕ್ತಹೀನತೆ ಸಮಸ್ಯೆ ಕೂಡ ಯಾವತ್ತಿಗೂ ಕಾಡೋದಿಲ್ಲ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದ್ರೆ, ಯಾರಿಗೆ ಗ್ಯಾಸ್ಟ್ರಿಕ್, ಅಸಿಡಿಟಿ, ಎದೆ ಉರಿ ಸಮಸ್ಯೆಗಳೆಲ್ಲ ಇರುತ್ತೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು. ಏನಾದ್ರೂ ತುಂಬಾ ಹುಳಿ ತೇಗು ಬರೋದು ಅಥವಾ ತುಂಬಾ ಎದೆ ಉರಿ, ಹೊಟ್ಟೆ ಉರಿ ಈ ತರ ಎಲ್ಲ ಇದ್ರೆ, ಗ್ಯಾಸ್ಟ್ರಿಕ್ಗೆ ಸಂಬಂಧಿಸಿದಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಬಾಳೆ ದಿಂಡನ್ನ ಬಳಸಬಹುದು. ಅದನ್ನ ಜ್ಯೂಸ್ ತರ ಮಾಡಿ ಕೂಡ ಕುಡಿಬಹುದು, ಇಲ್ಲ ಆದ್ರೆ ಯಾವುದೇ ಅಡುಗೆಯಲ್ಲಾದ್ರೂ ಕೂಡ ನಾವು ಬಳಸಬಹುದು. ಇನ್ನೊಂದು ತುಂಬಾನೇ ಮುಖ್ಯವಾಗಿರುವ ಬೆನಿಫಿಟ್ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಉಗುರು ಕಚ್ಚುವಂತ ಅಭ್ಯಾಸ ಇರುತ್ತೆ ಅಲ್ವಾ. ಕೆಲವೊಂದ್ಸರಿ ನಮ್ಗೆ ಗೊತ್ತಿಲ್ಲದೇನೂ ಕೂಡ ಉಗುರು ಅಥವಾ ನಮ್ಮ ಕೂದಲು ಕೂಡ ನಮ್ಮ ಹೊಟ್ಟೆ ಒಳಗಡೆ ಸೇರ್ಕೊಂಡಿರಬಹುದು. ಆ ತರ ಆಗಿದ್ರೆ ನಾವು ಯಾವಾಗಾದ್ರೂ ವರ್ಷದಲ್ಲಿ 1-2-3 ಸಾರಿನಾದ್ರೂ ಅಟ್ಲೀಸ್ಟ್ ಬಾಳೆ ದಿಂಡನ್ನ ಬಳಸೋದ್ರಿಂದ, ಯಾವುದೇ ರೂಪದಲ್ಲಿ ಬಳಸೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಸೇರ್ಕೊಂಡಿರುವಂತಹ ಎಂಥದೇ ಕೂದಲು, ಉಗುರು ಅಥವಾ ಏನೇ ಕಲ್ಮಶಗಳಿದ್ರೂ ಕೂಡ ಅವುಗಳನ್ನೆಲ್ಲ ಹೊರಗೆ ಹಾಕೋದಕ್ಕೆ ಇದು ತುಂಬಾ ಒಂದು ಪವರ್ಫುಲ್ ಮನೆಮದ್ದು ಅಂತ ಹೇಳ್ಬಹುದು. ನೋಡಿದ್ರಲ್ಲ ಬಾಳೆ ದಿಂಡಲ್ಲಿ ಎಷ್ಟೊಂದು ಔಷಧೀಯ ಗುಣಗಳು ಇವೆ ಅಂತ ಹೇಳಿ. ನಾವು ಅದನ್ನ ಯಾವಾಗ ಸಿಗುತ್ತೆ ಆವಾಗ ಅಟ್ಲೀಸ್ಟ್ ಬಳಸಿದ್ರೆ ತುಂಬಾನೇ ಒಳ್ಳೆಯದು. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಮನೆಮದ್ದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.